ನಮಸ್ಕಾರ. ಇಂದಿನ ನಮ್ಮ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ಇವತ್ತು ನಾವು ಬಿಳಿ ಬೆತ್ತದ ದಿನ ಅಂದ್ರೆ ವೈಟ್ ಕೇನ್ ಡೇ ಇದೆಯಲ್ಲ, ಅದರ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ. ನಮ್ಮತ್ರ ಇದರ ಬಗ್ಗೆ ಶಾಸಕಾಂಗ ಇತಿಹಾಸ, ಸಾಮಾಜಿಕ ಮಹತ್ವ, ಆಮೇಲೆ ಟೆಕ್ನಾಲಜಿ, ಗ್ಲೋಬಲ್ ಪಾಲಿಸಿಗಳು, ಹೀಗೆ ಸಾಕಷ್ಟು ದಾಖಲೆಗಳಿದಾವೆ. ಹೌದು. ನಮ್ಮ ಈ ಅಧ್ಯಯನದ ಉದ್ದೇಶ ಏನಂದ್ರೆ, ಈ ಬಿಳಿ ಬೆತ್ತ ಅನ್ನೋದು ಮೊದಲು ಕೇವಲ ಒಂದು ಸೇಫ್ಟಿ ಸಿಂಬಲ್ ಆಗಿತ್ತು ಅಲ್ವಾ? ಹೌದು ಹೌದು. ಅದು ಹೇಗೆ ಸ್ವಾತಂತ್ರ್ಯದ, ಸಮಾನತೆಯ ಸಂಕೇತವಾಗಿ ಬದಲಾಯಿತು, ಇದರಲ್ಲಿ ಕಾನೂನು, ಪಾಲಿಸಿ, ಟೆಕ್ನಾಲಜಿ ಪಾತ್ರ ಏನು ಅಂತ ತಿಳಿಯೋಣ. ಸರಿ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ಸರಳ ಸಾಧನ ಇದು ಹೇಗೆ ದೃಷ್ಟಿಹೀನ ವ್ಯಕ್ತಿಗಳ ಒಂದು ಮೊಬಿಲಿಟಿ, ಅವರ ಸ್ವಾಯತ್ಯತೆಯನ್ನ ಲೀಗಲ್ ಆಗಿ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದು. ಹೌದು, ಖಂಡಿತ. ಇದರ ಕಥೆ ಶುರುವಾಗೋದೇ 1921ರಲ್ಲಿ ಯುಕೆಯಲ್ಲಿ. 1921. ಹೌದು. ಜೇಮ್ಸ್ ಬಿಗ್ಸ್ ಅಂತ ಒಬ್ಬ ಫೋಟೋಗ್ರಾಫರ್, ಅವರಿಗೆ ಆಕ್ಸಿಡೆಂಟಲ್ಲಿ ದೃಷ್ಟಿ ಹೋಗುತ್ತೆ. ಆಗ ರಸ್ತೆಯಲ್ಲಿ ಮೋಟಾರ್ ಗಾಡಿಗಳು ಜಾಸ್ತಿ ಆಗ್ತಿದ್ವಲ್ಲ. ಸೊ ತಮ್ಮನ್ನ ಜನ ಗುರುತಿಸ್ಲಿ ಅಂತ ಸೇಫ್ಟಿಗಾಗಿ ತಮ್ಮ ವಾಕಿಂಗ್ ಸ್ಟಿಕ್ಕಿಗೆ ಬಿಳಿ ಬಣ್ಣ ಬಳಿತಾರೆ. ಅದೇ ಮೊದಲ ಹೆಜ್ಜೆ. ಅಂದ್ರೆ ಶುರುವಿನಲ್ಲಿ ಮುಖ್ಯವಾಗಿ ಸೇಫ್ಟಿ, ಬೇರೆಯವರಿಗೆ ಕಾಣಿಸ್ಬೇಕು ಅನ್ನೋ ಕಾರಣಕ್ಕೆ. ಎಕ್ಸಾಕ್ಟ್ಲಿ, ಅದೇ ಮೇನ್ ಉದ್ದೇಶ ಆಗಿತ್ತು. ಫ್ರಾನ್ಸ್ನಲ್ಲೂ ಇದೇ ತರ ಏನೋ ಆಯ್ತಲ್ವಾ? ಹೌದು ಹೌದು. 1931ರಲ್ಲಿ ಗುಯಿಲಿ ಡಿ ಹರ್ಬಮಂಟ್ ಅಂತ ಅವರು ಫ್ರಾನ್ಸ್ನಲ್ಲಿ ಸುಮಾರು 5,000 ಬಿಳಿ ಬೆತ್ತಗಳನ್ನ ದೃಷ್ಟಿಹೀನರಿಗೆ ಮತ್ತೆ ಯುದ್ಧದಲ್ಲಿ ದೃಷ್ಟಿ ಕಳ್ಕೊಂಡ ಸೈನಿಕರಿಗೆ ಹಂಚಿದ್ರು. 5,000? ಹೌದು. ಇದರಿಂದ ಪಬ್ಲಿಕ್ನಲ್ಲಿ ಬಿಳಿ ಬೆತ್ತ ಅನ್ನೇ ದೃಷ್ಟಿಹೀನತೆಯ ಸಂಕೇತ ಅನ್ನೋ ಗುರುತು ಸ್ಥಾಪನೆಯಾಯಿತು. ಓಕೆ. ಸೊ ಮೊದಲು ಸೇಫ್ಟಿ ಮತ್ತು ಗುರುತು. ಆಮೇಲೆ ವರ್ಲ್ಡ್ ವಾರ್ II ನಂತರ ಏನಾದರೂ ದೊಡ್ಡ ಬದಲಾವಣೆ ಆಯ್ತಾ ಇದರ ಅರ್ಥದಲ್ಲಿ? ಖಂಡಿತ ಆಯಿತು. ಒಂದು ದೊಡ್ಡ ಬದಲಾವಣೆ ಅಂದ್ರೆ ಡಾಕ್ಟರ್ ರಿಚರ್ಡ್ ಹೂವರ್ ಅಂತ. ಅವರು ವೆಟರನ್ಸ್ ಅಡ್ಮಿನಿಸ್ಟ್ರೇಷನ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ರು. ಅವರು ಲಾಂಗ್ ಕೇನ್ ಟೆಕ್ನಿಕ್ ಅಂದ್ರೆ ಉದ್ದನೆಯ ಬೆತ್ತದ ತಂತ್ರವನ್ನ ಡೆವಲಪ್ ಮಾಡಿದ್ರು. ಲಾಂಗ್ ಕೇನ್? ಹೌದು. ಈ ಟೆಕ್ನಿಕ್ಕಿಂದ ಬೆತ್ತ ಕೇವಲ ಗುರುತಾಗಿ ಉಳಿಯಲಿಲ್ಲ, ಅದು ದಾರಿಯಲ್ಲಿರೋ ಅಡೆತಡೆಗಳನ್ನ ಪತ್ತೆ ಹಚ್ಚಿ ಸ್ವತಂತ್ರವಾಗಿ ಓಡಾಡೋಕೆ ಹೆಲ್ಪ್ ಮಾಡೋ ಒಂದು ಮೊಬಿಲಿಟಿ ಟೂಲ್ ಆಯ್ತು. ಆಹಾ, ಅಂದ್ರೆ ಒಂದು ಫಂಕ್ಷನಲ್ ಟೂಲ್ ಆಗಿ ಬದಲಾಯಿತು. ಕರೆಕ್ಟ್. ಅಮೆರಿಕಾದಲ್ಲಿ ಇದಕ್ಕೆ ಒಂದು ಲೀಗಲ್ ರೆಕಗ್ನಿಷನ್ ಸಿಕ್ಕಿದ್ ಹೇಗೆ? ಅದಕ್ಕೆ 1960ರ ದಶಕದಲ್ಲಿ ಆ ನ್ಯಾಷನಲ್ ಫೆಡರೇಷನ್ ಆಫ್ ದ ಬ್ಲೈಂಡ್ ಇದೆಯಲ್ಲ, ಅಂಥ ಸಂಸ್ಥೆಗಳು ತುಂಬಾ ಹೋರಾಟ ಮಾಡಿದ್ವು. ಫೆಡರಲ್ ರೆಕಗ್ನಿಷನ್ಗಾಗಿ. ಹೌದು. ಅದರ ಪರಿಣಾಮವಾಗಿ ಅಕ್ಟೋಬರ್ 6, 1964ರಲ್ಲಿ ಕಾಂಗ್ರೆಸ್ ಪಬ್ಲಿಕ್ ಲಾ 88-628 ಪಾಸ್ ಮಾಡಿತು. ಓಕೆ. ಇದು ಪ್ರತಿ ವರ್ಷ ಅಕ್ಟೋಬರ್ 15ನ್ನ ವೈಟ್ ಕೇನ್ ಸೇಫ್ಟಿ ಡೇ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿತು. ಸೇಫ್ಟಿ ಡೇ? ಹೌದು. ಅದೇ ದಿನ ಪ್ರೆಸಿಡೆಂಟ್ ಲಿಂಡನ್ ಬಿ ಜಾನ್ಸನ್ ಅವರ ಮೊದಲ ಪ್ರೊಕ್ಲಮೇಷನ್ ಬಂತು. ಅದರಲ್ಲಿ ಅವ್ರು ಹೇಳಿದ್ದು, ಬಿಳಿ ಬೆತ್ತ ಅನ್ನೋದು ದೃಷ್ಟಿಹೀನರ ಸ್ವತಂತ್ರವಾಗಿ ಓಡಾಡೋ ಸಾಮರ್ಥ್ಯ ಮತ್ತೆ ಸಮಾಜದಲ್ಲಿ ಪೂರ್ಣವಾಗಿ ಭಾಗವಹಿಸುವ ಆತ್ಮವಿಶ್ವಾಸದ ಸಂಕೇತ ಅಂತ. ಇಲ್ಲಿ ಕಾನೂನು ಬೇರೆ, ವಾರ್ಷಿಕ ಘೋಷಣೆಗಳು ಬೇರೆ ತರ ಕೆಲಸ ಮಾಡಿದ್ವು ಅಂತ ಅನ್ಸುತ್ತೆ ಅಲ್ವಾ? ಹೌದು, ನೀವ್ ಹೇಳಿದ್ದು ಸರಿ. ಆ ಪಬ್ಲಿಕ್ ಲಾ ಏನಿದೆ, PL 88-628, ಅದು ಈ ದಿನಕ್ಕೆ ಒಂದು ಪರ್ಮನೆಂಟ್ ಲೀಗಲ್ ಬೇಸಿಸ್ ಕೊಡ್ತು. ಆದ್ರೆ ಪ್ರತಿ ವರ್ಷ ಬರುವ ಪ್ರೆಸಿಡೆನ್ಷಿಯಲ್ ಪ್ರೊಕ್ಲಮೇಷನ್ಗಳು ಅದರ ಮೆಸೇಜನ್ನ ಕಾಲಕ್ಕೆ ತಕ್ಕ ಹಾಗೆ ಬದಲಾಯಿಸೋಕೆ ಅವಕಾಶ ಕೊಡ್ತು. ಹೇಗೆ? ಮೊದಲು ಸೇಫ್ಟಿ ಮೇಲೆ ಫೋಕಸ್ ಇತ್ತು. ಆಮೇಲೆ ನಿಧಾನವಾಗಿ ಸಿವಿಲ್ ರೈಟ್ಸ್, ಸ್ವಾವಲಂಬನೆ, ಸಮಾನ ಅವಕಾಶಗಳು ಇವುಗಳ ಕಡೆಗೆ ಒತ್ತು ಹೋಯಿತು. ಈ ಬದಲಾವಣೆ ಅಧ್ಯಕ್ಷರ ಮಾತುಗಳಲ್ಲಿ ಹೇಗೆ ಕಾಣಿಸ್ತು? ಅಂದ್ರೆ ಸೇಫ್ಟಿಯಿಂದ ಈಕ್ವಾಲಿಟಿಗೆ ಹೋದ ಹಾದಿಯಲ್ಲಿ ಮುಖ್ಯವಾದವುಗಳು? ಈಗ ನೋಡಿ, ಪ್ರೆಸಿಡೆಂಟ್ ನಿಕ್ಸನ್ ಸ್ವತಃ ಸಹಾಯ ಮಾಡುವ ದೃಢ ನಿಶ್ಚಯವನ್ನ ಹೊಗಳಿದ್ರು. ಫೋರ್ಡ್ ಅವರು ಇದು ದಾರಿ ತೋರ್ಸೋ ಸಾಧನ, ಊರ್ಗೋಲಲ್ಲ ಅಂತ ಸ್ಪಷ್ಟಪಡಿಸಿದ್ರು. ರೇಗನ್ ಹೇಳಿದ್ದು, ದೃಷ್ಟಿಹೀನರು ಅನುಕಂಪ ಬಯಸಲ್ಲ, ನ್ಯಾಯಸಮ್ಮತ ಅವಕಾಶ ಕೇಳ್ತಾರೆ ಅಂತ. ಬಹಳ ಮುಖ್ಯವಾದ ಮಾತು. ಆಮೇಲೆ 1990ಯಲ್ಲಿ ADA ಅಂದ್ರೆ ಅಮೆರಿಕನ್ಸ್ ವಿತ್ ಡಿಸಬಿಲಿಟೀಸ್ ಆಕ್ಟ್ ಬಂತಲ್ಲ. ಹೌದು, ADA. ಅದು ಈ ದಿನಾಚರಣೆಯನ್ನ ಈಕ್ವಲ್ ಆಕ್ಸೆಸ್, ತಾರತಮ್ಯ ನಿಷೇಧ ಅನ್ನೋ ದೊಡ್ಡ ಕಾನೂನು ಚೌಕಟ್ಟಿಗೆ ಜೋಡಿಸ್ತು. ಮತ್ತೆ 2001ರಲ್ಲಿ ಜಾರ್ಜ್ W. ಬುಷ್ ಅವರ ನ್ಯೂ ಫ್ರೀಡಮ್ ಇನಿಷಿಯೇಟಿವ್, ಅದು ಅಸಿಸ್ಟಿವ್ ಟೆಕ್ನಾಲಜಿ ರಿಸರ್ಚ್ಗೆ ಫೆಡರಲ್ ಫಂಡಿಂಗ್ ಜಾಸ್ತಿ ಮಾಡೋಕೆ ಹೇಳಿತು. ಮತ್ತು ಕೊನೆಗೆ 2011ರಲ್ಲಿ ಹೆಸರೇ ಬದಲಾಯಿತು. ಹೌದು, ಅದು ಬಹಳ ಮುಖ್ಯವಾದ ಘಟ್ಟ. ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಅಕ್ಟೋಬರ್ 15ನ್ನ ವೈಟ್ ಕೇನ್ ಸೇಫ್ಟಿ ಡೇಯಿಂದ ಬ್ಲೈಂಡ್ ಅಮೆರಿಕನ್ಸ್ ಇಕ್ವಾಲಿಟಿ ಡೇ ಅಂತ ಮರುನಾಮಕರಣ ಮಾಡಿದ್ರು. ಇಕ್ವಾಲಿಟಿ ಡೇ? ಹೌದು. ಇದು ಕೇವಲ ಹೆಸರು ಬದಲಾವಣೆ ಅಲ್ಲ,
ಇದು ದೃಷ್ಟಿಹೀನ ಸಮುದಾಯದ ಬೇಡಿಕೆಗಳು, ಅವರ ಆಶಯಗಳು, ಬೇಸಿಕ್ ಸೇಫ್ಟಿಯಿಂದ ಪೂರ್ಣ ಸಾಮಾಜಿಕ, ಆರ್ಥಿಕ, ನಾಗರಿಕ ಸಮಾನತೆಯ ಕಡೆಗೆ ವಿಕಸನ ಆಗಿರೋದನ್ನ ಗುರುತಿಸ್ತು. ಅಂದ್ರೆ ಬೆತ್ತ ಈಗ ಅವರ ಹಕ್ಕುಗಳ, ಅವರ ಸ್ವಾಯತ್ತತೆ ಸಂಕೇತ ಅಂತಾಯ್ತು? ಖಂಡಿತವಾಗಿಯೂ. ಸರಿ, ಈ ಕಾನೂನು, ಸಾಂಕೇತಿಕ ಬೆಳವಣಿಗೆ ನೋಡಿದ್ವಿ. ಈಗ ಬೆತ್ತಗಳ ಬಗ್ಗೆನೇ ಮಾತಾಡೋಣ. ಬೇರೆ ಬೇರೆ ತರದ ಬೆತ್ತಗಳಿವೆ ಅಲ್ವಾ? ಹೌದು. ಅವು ಯಾವುವು ಮತ್ತೆ ಅವುಗಳ ಲೀಗಲ್ ಪ್ರೊಟೆಕ್ಷನ್ಗೆ ಏನು ಇಂಪಾರ್ಟೆಂಟ್? ಹೌದು, ಮುಖ್ಯವಾಗಿ 4-5 ವಿಧಗಳಿವೆ. ಒಂದು ಲಾಂಗ್ ಕೇನ್, ಅಂದ್ರೆ ಉದ್ದನೆಯ ಬೆತ್ತ. ಇದು ಹೂವರ್ ಟೆಕ್ನಿಕ್ನ ಬೇಸ್, ನೆಲದ ಮೇಲಿನ ಅಡೆತಟೆ ಪತ್ತೆ ಮಾಡೋಕೆ. ಇನ್ನೊಂದು ಗೈಡ್ ಕೇನ್. ಇದು ಸ್ವಲ್ಪ ಚಿಕ್ಕದು, ಹತ್ರದ ವಸ್ತುಗಳನ್ನ ನೋಡೋಕೆ ಅಷ್ಟೇ. ಮೂರನೇದು ಸಿಂಬಲ್ ಕೇನ್. ಇದು ಕೇವಲ ದೃಷ್ಟಿಹೀನತೆ ಸೂಚಿಸೋಕೆ, ಮೊಬಿಲಿಟಿಗೆಲ್ಲ. ಓಕೆ, ಜಸ್ಟ್ ಸಿಂಬಾಲಿಕ್. ಹೌದು. ನಾಲ್ಕನೆಯದು ಸಪೋರ್ಟ್ ಕೇನ್. ಇದು ಫಿಸಿಕಲ್ ಸ್ಟೆಬಿಲಿಟಿಗೂ ಬೇಕು, ಗುರುತಿಗೂ ಬೇಕು. ಸರಿ. ಆಮೇಲೆ ಸ್ಪೆಷಲ್ ಆಗಿ ಕಿವುಡು ಕುರುಡುತನ ಅಂದ್ರೆ ಡೆಫ್ ಬ್ಲೈಂಡ್ನೆಸ್ ಸೂಚಿಸೋಕೆ 2 ಕೆಂಪು ಪಟ್ಟಿಗಳಿರೋ ಬೆತ್ತ ಇದೆ. ಓ, ಕೆಂಪು ಪಟ್ಟಿಗಳು. ಹೌದು. ಡ್ರೈವರ್ಗಳು ಇದನ್ನ ನೋಡಿದ್ರೆ ಹೆಚ್ಚು ಹುಷಾರಾಗಿರ್ಬೇಕು. UK ಹೈವೇ ಕೋಡ್ನಲ್ಲೆಲ್ಲ ಇದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು ಲೀಗಲ್ ಪ್ರೊಟೆಕ್ಷನ್ ಸಿಗ್ಬೇಕಂದ್ರೆ ಬೆತ್ತ ಸ್ಪಷ್ಟವಾಗಿ ಕಾಣುವಂತಿರ್ಬೇಕು. ಇದು ತುಂಬಾ ಮುಖ್ಯ. ಯಾಕೆ? ಯಾಕಂದ್ರೆ ಡ್ರೈವರ್ಗಳು, ಬೇರೆಯವರು ಅದನ್ನ ಸುಲಭವಾಗಿ ಗುರ್ತಿಸಿದ್ರೆ ಮಾತ್ರ ತಾನೇ ಸೂಕ್ತವಾಗಿ ರಿಯಾಕ್ಟ್ ಮಾಡೋಕ್ಕಾಗೋದು ಮತ್ತು ಕಾನೂನು ರಕ್ಷಣೆ ಅಪ್ಲೈ ಆಗೋದು. ಹೌದು, ಲಾಜಿಕಲ್. ಈಗ ಬೇರೆ ಬೇರೆ ದೇಶಗಳಲ್ಲಿ ಈ ಕಾನೂನುಗಳಲ್ಲಿ ವ್ಯತ್ಯಾಸ ಇದೆಯಾ? ಇದೀ ಬಹಳ ವ್ಯತ್ಯಾಸಗಳಿವೆ. ಈಗ ಯುಎಸ್ನ ಹೆಚ್ಚಿನ ಸ್ಟೇಟ್ಸ್ಗಳಲ್ಲಿ ಸ್ಟ್ರಿಕ್ಟ್ ಲಯಬಿಲಿಟಿ ಅನ್ನೋ ಪ್ರಿನ್ಸಿಪಲ್ ಇದೆ. ಸ್ಟ್ರಿಕ್ಟ್ ಲಯಬಿಲಿಟಿ ಅಂದ್ರೆ ಬಿಳಿ ಬೆತ್ತ ಅಥವಾ ಗೈಡ್ ಡಾಗ್ ಜೊತೆ ಯಾರಾದ್ರೂ ರಸ್ತೆ ಕ್ರಾಸ್ ಮಾಡ್ತಿದ್ರೆ ಡ್ರೈವರ್ ಸಂಪೂರ್ಣವಾಗಿ ನಿಲ್ಲಿಸ್ಲೇಬೇಕು. ಒಂದು 5-10 ಅಡಿ ದೂರದಲ್ಲೇ ನಿಲ್ಲಿಸ್ಬೇಕು. ಹಾರ್ನ್ ಮಾಡೋ ಹಾಗಿಲ್ಲ. ಓ, ಕಠಿಣವಾಗಿದೆ. ಹೌದು, ತಪ್ಪಿದ್ರೆ ದೊಡ್ಡ ಫೈನ್ ಇರತ್ತೆ. ಆದ್ರೆ ಯುಕೆಯಲ್ಲಿ ಡ್ಯೂ ಕೇರ್ ಅಂತ, ಅಂದ್ರೆ ಡ್ರೈವರ್ ನಿಧಾನ ಮಾಡ್ಬೇಕು, ಬೇಕಾದ್ರೆ ನಿಲ್ಸೋಕೆ ರೆಡಿ ಇರಬೇಕು. ವಿಶೇಷವಾಗಿ ಆ ಕೆಂಪು ಪಟ್ಟಿಯ ಬೆತ್ತ ನೋಡಿದಾಗ. ಕೆನಡಾದಲ್ಲಿ ಪೆಡೆಸ್ಟ್ರಿಯನ್ ಕ್ರಾಸಿಂಗ್ಸ್ಗಳಲ್ಲಿ ಪ್ರಯಾರಿಟಿ ಯೀಲ್ಡ್ ಅಂದ್ರೆ ಬೆತ್ತದ ಬಳಕೆದಾರರಿಗೆ ಆದ್ಯತೆ ಕೊಡಬೇಕು. ಯುಎಸ್ ಅಪ್ರೋಚ್ ಸ್ವಲ್ಪ ಓರಿಯೆಂಟೇಷನ್ ಅಂಡ್ ಮೊಬಿಲಿಟಿ ಪ್ರಿನ್ಸಿಪಲ್ಗಳನ್ನ ನೇರವಾಗಿ ಕಾನೂನಲ್ಲಿ ತಂದ ಹಾಗೆ ಕಾಣುತ್ತೆ. ಹೌದು. ಉದಾಹರಣೆಗೆ ದೃಷ್ಟಿಹೀನರು ಶಬ್ದದ ಸುಳಿವುಗಳ ಮೇಲೆ ಅವಲಂಬಿತರಾಗಿರುತ್ತಾರೆ ಅನ್ನೋದನ್ನ ಅದು ಗುರುತಿಸುತ್ತೆ. ಈಗ ಟೆಕ್ನಾಲಜಿ ಬಗ್ಗೆ ಬರೋಣ. ಸ್ಮಾರ್ಟ್ ಕೇನ್ಗಳ ಬಗ್ಗೆ ಕೇಳಿದೀವಿ. ಅದೇನು, ಅವುಗಳ ಪಾತ್ರವೇನು? ಹೌದು. ಈಗ ವಿವಾಕ್ ತರಹದ ಸ್ಮಾರ್ಟ್ ಕೇನ್ಗಳು ಬಂದಿವೆ. ಅವು ಅಲ್ಟ್ರಾಸಾನಿಕ್ ಸೆನ್ಸರ್ ಬಳಸಿ ತಲೆ ಎತ್ತರದಲ್ಲಿರೋ ಅಬ್ಸ್ಟ್ಯಾಕಲ್ಗಳನ್ನ ಪತ್ತೆ ಮಾಡುತ್ತವೆ. ಓ, ಹೆಡ್ ಲೆವೆಲ್. ಹೌದು. ಮತ್ತು ಹ್ಯಾಪ್ಟಿಕ್ ಫೀಡ್ಬ್ಯಾಕ್ ಅಂದ್ರೆ ವೈಬ್ರೇಷನ್ ಅಥವಾ ಆಡಿಯೋ ಮೂಲಕ ವಾರ್ನ್ ಮಾಡ್ತವೆ. ಇವು ಸ್ಮಾರ್ಟ್ ಫೋನ್ಗೆ ಕನೆಕ್ಟ್ ಆಗಿ ನ್ಯಾವಿಗೇಷನ್, ಟ್ರಾನ್ಸ್ಪೋರ್ಟ್ ಇನ್ಫೋ ಎಲ್ಲ ಕೊಡ್ತವೆ. ಇಂಟ್ರೆಸ್ಟಿಂಗ್. ಹಾಗೇನೆ ಬ್ಲೈಂಡ್ ಸ್ಕ್ವೇರ್, ಲಜಾರಿಲೋ ತರಹದ GPS ಆಪ್ಗಳೂ ಇವೆ. ಸುತ್ತಮುತ್ತಲಿನ ಸ್ಥಳಗಳ ಬಗ್ಗೆ ವಾಯ್ಸ್ ಇನ್ಫಾರ್ಮೇಶನ್ ಕೊಡ್ತವೆ. ಹಾಗಾದ್ರೆ ಇವು ಟ್ರೆಡಿಷನಲ್ ಬೆತ್ತವನ್ನ ರಿಪ್ಲೇಸ್ ಮಾಡ್ತವಾ? ಇಲ್ಲ. ಅದು ಬಹಳ ಮುಖ್ಯವಾದ ಪಾಯಿಂಟ್. ಈ ಟೆಕ್ನಾಲಜಿಗಳು ಸಪ್ಲಿಮೆಂಟ್ರಿ ಅಂದ್ರೆ ಪೂರಕ ಅಷ್ಟೇ, ಬದಲಾಗಿ ಅಲ್ಲ. ಯಾಕೆ? ಯಾಕಂದ್ರೆ ನೆಲದ ಮೇಲಿರೋ ತಕ್ಷಣದ ಅಪಾಯಗಳನ್ನ, ಗುಂಡಿಗಳನ್ನ, ಮೆಟ್ಲುಗಳನ್ನ ಪತ್ತೆ ಮಾಡೋಕ್ಕೆ ಸಾಂಪ್ರದಾಯಿಕ ಬೆತ್ತದ ಆ ಸ್ಪರ್ಶದ ಫೀಡ್ಬ್ಯಾಕ್ ಇದೆಯಲ್ಲ, ಅದು ಇನ್ನೂ ಬೇಕೇ ಬೇಕು. ಸರಿ. ಅಂದ್ರೆ ಎರಡೂ ಬೇಕು. ಹೌದು. ಇಲ್ಲಿ ಒಂದು ಗ್ಲೋಬಲ್ ಇನಿಕ್ವಾಲಿಟಿ ವಿಷಯನೂ ಇದೆ ಅಲ್ವಾ? ಹೌದು. ಅದೇನು? ಈಗ ನೋಡಿ, ಡೆವಲಪ್ ದೇಶಗಳಲ್ಲಿ ರಿಸರ್ಚ್ ಎಲ್ಲ ಈ ಅಡ್ವಾನ್ಸ್ಡ್ ಟೆಕ್ನಾಲಜಿ ಮೇಲೆ ಫೋಕಸ್ ಆಗ್ತಿದೆ. ಆದ್ರೆ ಡೆವಲಪಿಂಗ್ ದೇಶಗಳಲ್ಲಿ ಎಷ್ಟೋ ಜನ ದೃಷ್ಟಿಹೀನರಿಗೆ ಒಂದು ಬೇಸಿಕ್ ಬಿಡಿ ಬೆತ್ತ ಸಿಗೋದೇ ಕಷ್ಟ ಇದೆ. ಓ, ಹೌದು. UNSCF, WHO ತರಹದ ಸಂಸ್ಥೆಗಳು ಈ ಗ್ಯಾಪ್ ಕಡಿಮೆ ಮಾಡೋಕೆ, ಆ ಬೇಸಿಕ್ ಅಗತ್ಯ ಪೂರೈಸೋಕೆ ಪ್ರಯತ್ನ ಮಾಡ್ತಿವೆ. ಹಾಗಾದ್ರೆ ಈ ಇಡೀ ಚರ್ಚೆಯ ಮುಖ್ಯ ಸಾರಾಂಶ ಅಂದ್ರೆ ಬಿಡಿ ಬೆತ್ತ ಅನ್ನೋದು ಕೇವಲ ಒಂದು ಸೇಫ್ಟಿ ಟೂಲ್ ಅಲ್ಲ. ಖಂಡಿತ ಅಲ್ಲ. ಅದು ದೃಷ್ಟಿಹೀನ ವ್ಯಕ್ತಿಗಳ ಸ್ವಾತಂತ್ರ್ಯ, ಅವರ ಸ್ವಾವಲಂಬನೆ, ಸಮಾನತೆ, ಅವರ ಸಿವಿಲ್ ರೈಟ್ಸ್ ಇದರ ಒಂದು ಪವರ್ಫುಲ್ ಸಿಂಬಲ್ ಆಗಿ ಬೆಳೆದಿದೆ. ಹೌದು. ಅದರ ಹಿಸ್ಟ್ರಿ, ಬದಲಾದ ಕಾನೂನುಗಳು, ಕೊನೆಗೆ ಇಕ್ವಾಲಿಟಿ ಡೇ ಅಂತ ಹೆಸರು ಬದಲಾಗಿದ್ದು ಎಲ್ಲವೂ ಈ ಟ್ರಾನ್ಸ್ಫಾರ್ಮೇಷನ್ ಕಥೆನೇ ಹೇಳುತ್ತೆ. ಸಂಪೂರ್ಣವಾಗಿ ಸರಿ ಹೇಳಿದ್ರಿ. ಒಂದು ಸರಳ ವಸ್ತು ಇಷ್ಟೊಂದು ಆಳವಾದ ಸಾಮಾಜಿಕ, ರಾಜಕೀಯ ಅರ್ಥ ಪಡ್ಕೊಂಡಿರೋದು ನಿಜಕ್ಕೂ ಗಮನಾರ್ಹ. ಈ ಡೀಪ್ ಡೈವ್ನ ಕೊನೆಯಲ್ಲಿ ಕೇಳುಗರಿಗೆ ಒಂದು ಯೋಚನೆಗೆ ವಿಷಯ ಬಿಟ್ಟು ಹೋಗೋಣ. ಖಂಡಿತ. ಟೆಕ್ನಾಲಜಿ ಮೊಬಿಲಿಟಿಗೆ ಹೊಸ ಸಾಧ್ಯತೆಗಳನ್ನು ಕೊಡ್ತಾನೇ ಇದೆ.
ಇಂಥ ಸಮಯದಲ್ಲಿ ಅತ್ಯಂತ ಬೇಸಿಕ್ ಆದ ಬಿಳಿ ಬೆತ್ತ ಎಲ್ಲರಿಗೂ ಸಿಗೋ ಹಾಗೆ ಮಾಡೋದು ಮತ್ತು ಅದರ ಹಿಂದಿರೋ ಲೀಗಲ್ ಪ್ರೊಟೆಕ್ಷನ್ಗಳನ್ನು ಗ್ಲೋಬಲಿ ಗಟ್ಟಿ ಮಾಡೋದು ಎಷ್ಟು ಮುಖ್ಯ. ಅಡ್ವಾನ್ಸ್ ಟೆಕ್ನಾಲಜಿ ಒಂದು ಕಡೆ, ಬೇಸಿಕ್ ಅಗತ್ಯ ಇನ್ನೊಂದು ಕಡೆ. ಈ ಅಂತರ, ವಿಶೇಷವಾಗಿ ಡೆವಲಪ್ಡ್ ಮತ್ತು ಡೆವಲಪಿಂಗ್ ದೇಶಗಳ ನಡುವೆ ಇರೋ ಈ ಅಂತರವನ್ನು ಕಡಿಮೆ ಮಾಡೋಕ್ಕೆ ಏನೆಲ್ಲ ಮಾಡಬೇಕು? ಬಹುಶಃ ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.